ಮಹಿಮಾಸನ. ಪ್ರಿಯರೇ, ಈ ಒಂದು ಸಮಯದಲ್ಲಿ ಮಹಿಮಾಸನ ಎಂಬುದಾಗಿ ಹೇಳುವಾಗ ಮಹಿಮೆ ಪ್ಲಸ್ ಆಸನ. ಮಹಿಮಾಸನ ನೀವು ಇರುವಂತ ಒಂದು ಸ್ಥಳದಲ್ಲಿ ಘನತೆಗೆ, ಯೋಗ್ಯತೆಗೆ, ಮಾನಕ್ಕೆ ಅರ್ಹರಾಗಿರುವಂತ ಆಸನವೇ ಮಹಿಮಾಸನವಾಗಿದೆ. ಸತ್ಯವೇದ ನಾವು ನೋಡುವಂತದ್ದು ಸಮಯದಲ್ಲಿ ವಾಕ್ಯದಲ್ಲಿ ಈ ಪ್ರಕಾರವಾಗಿ ಹೇಳುತ್ತೆ. ಒಂದು ಸಮಯದ ಪುಸ್ತಕ 2:8 ವಾಕ್ಯ ಹೀಗೆ ಹೇಳುತ್ತೆ, ಆತನು ದೀನನನ್ನು ಧೂಳಿಯಿಂದ ಎತ್ತಿ ದರಿದ್ರನನ್ನು ತಿಪ್ಪೆಯಿಂದ ಎಬ್ಬಿಸಿ ಪ್ರಭುಗಳೊಂದಿಗೆ ಕುಳ್ಳರಿಸಿ ಅವನಿಗೆ ಮಹಿಮಾಸನವನ್ನು ಬಾಧ್ಯತೆಯಾಗಿ ಅನುಗ್ರಹಿಸುವವನಾಗಿದ್ದಾನೆ. ಮಹಿಮಾಸನವನ್ನು ಒದಗಿಸುವಂತವ್ರು ಯಾರು? ಅದು ದೇವರು ಮಾತ್ರ. ಪ್ರಿಯರೇ, ನಿಮ್ಮ ಜೀವಿತದಲ್ಲಿ ಮಹಿಮಾಸನವನ್ನು ದೇವರು ಒದಗಿಸಿ ಕೊಟ್ಟಿಲ್ಲ ಅಂತಂದ್ರೆ ಆ ಒಂದು ಆಸನದಲ್ಲಿ ಕೂತ್ಕೊಳ್ಳೋದಕ್ಕಾಗಲ್ಲ, ಆ ಒಂದು ಸ್ಥಾನದಲ್ಲಿ ಕೂತ್ಕೊಳ್ಳೋದಕ್ಕಾಗುವುದು. ಮಹಿಮಾಸನ ಬೇರೆ, ತಿರಸ್ಕರಿಸುವಂತ ಆಸನ ಬೇರೆ, ನಿಮ್ಮರ ಕೆಳಗೊಬ್ಬುವಂತ ಒಂದು ಆಸನ ಬೇರೆ. ಆ ಪ್ರತಿ ಒಂದು ಆಸನಕ್ಕೆ ಅದದೇ ಆದಂತ ಒಂದು ಅರ್ಹತೆ ಇರುತ್ತೆ, ಅದದೇ ಆದಂತ ಒಂದು ಯೋಗ್ಯತೆ ಇರುವಂತದ್ದಾಗಿ ದೇವ್ರು ಹೇಳ್ತಾರೆ. 8ನೇ ವಚನದಲ್ಲಿ ಪ್ರಭುಗಳೊಂದಿಗೆ ಕುಳ್ಳಿರಿಸಿ. ನೀನ್ ದೀನ ಇರ್ಬೋದು, ನೀವು ದೀನಳಿರ್ಬೋದು, ಅಥವಾ ನಿಮ್ಮನ್ನ ನೋಡುತ್ತಾ ಜನಗಳು ನಿಮ್ಮನ್ನ ದರಿದ್ರರು ಎಂಬುದಾಗಿ ಅವರು ನಿಮ್ಮನ್ನ ಗುರುತಿಸುವಂತವ್ರಾಗಿ. ನಿಮ್ಮ ದೀನತೆ, ನಿಮ್ಮ ದರಿದ್ರತೆ ನಿಮ್ಮ ಮಹಿಮಾ ಸಿಂಹಾಸನಕ್ಕೆ ನಿಮ್ಮನ್ನ ಕೊಂಡೋಗದೆ ಇರುವಂತ ಒಂದು ಪರಿಸ್ಥಿತಿ ಇರುವಂತದ್ದಾಗಿರ್ಬೋದು. ವಾಕ್ಯದಲ್ಲಿ ಈ ಪ್ರಕಾರವಾಗಿ ಹೇಳುತ್ತೆ, ದೇವ್ರ ಏನ್ ಮಾಡ್ತಿರುತ್ತೆ, ನಮ್ಮನ್ನ ತಿಪ್ಪೆಯಿಂದ ಎಬ್ಬಿಸುವಂತ. ಇವತ್ತು ನಿಮ್ ಜೀವಿತ ತಿಪ್ಪೆಯಲ್ಲಿ ಬಿದ್ದಂತ ಒಂದು ಪರಿಸ್ಥಿತಿ ಆಗಿರ್ಬೋದು. ತಿಪ್ಪೆ ಅಂದ್ರೆ ಏನ್ರಿ? ಕಸ. ಇವತ್ತು ನಿಮ್ಮನ್ನ ನೋಡುವಂತ ಜನಗಳು ಕಾಲು ಕಸಕ್ಕಿಂತ ನಿಮ್ಮನ್ನ ಕಡೆಯಾಗಿ ಕಂಡಂತವ್ರು ಎಷ್ಟೋ ಜನ ಇರ್ಬೋದು. ಕಾಲು ಕಸಕ್ಕಿಂತ ಕಡೆಯಾಗಿ ನಿಮ್ಮನ್ನ ಕಂಡು ನಿಮ್ಮನ್ನ ತಿರಸ್ಕರಿಸಲ್ಪಟ್ಟು ನೀವು ಬೇಡ ಅಂತ, ಅಥವಾ ನಿಮಗೆ ಆದಂತ ಒಂದು ಪ್ರತ್ಯೇಕವಾದಂತ ಒಂದು ಬೌಂಡ್ರಿನ ಹಾಕಿ ನೀನ್ ಇಲ್ಲೇ ಇರಬೇಕು, ನಾನು ಇಲ್ಲೇ ಇರಬೇಕು ಅನ್ನೋಂತ ಹೇಳಿದಂತವ್ರು ಅನೇಕರಿರ್ಬೋದು. ಅಂತವರ ಮಧ್ಯದಲ್ಲಿ ದೀನನಾಗಿ ದರಿದ್ರರಾಗಿ ನೀವಿತ್ತು ಅಂತ ಹೇಳಿದೆ, ನಿಮ್ಮನ್ನ ತಿಪ್ಪೆಯಿಂದ ಎಲ್ಲೇ ಇದ್ರು ನೀವು ನಿಮ್ಮನ್ನ ಎತ್ತಿ ದೇವರು ಏನ್ ಮಾಡ್ತಿರುತ್ತೆ, ಪ್ರಭುಗಳೊಂದಿಗೆ ಕುಳ್ಳರಿಸುವಂತ ದೇವರು ಆತನಾಗಿದ್ದಾರೆ. ಇವತ್ತು ಸಮಯದಲ್ಲಿ ಪ್ರಿಯರೇ, ಸತ್ಯವೇದ ನೋಡುವಾಗ ದೇವರು ಯಾರನ್ನೆಲ್ಲ ಎಬ್ಬಿಸು. ಅಬ್ರಾಮನ ಕರಿವಾಗ ಅಬ್ರಾಮನ ಹಿನ್ನೆಲೆ ಏನು ಅಂತ ಗೊತ್ತಿಲ್ಲ. ದೇವರು ಅಬ್ರಾಮನ ಕರೆದು ಅವ್ರು ದೇವ್ರು ಹೇಳ್ತಾರೆ ಈ ಪ್ರಕಾರವಾಗಿ ನಂಬಿಕೆಯ ಮೂಲ ಪುರುಷನಾಗಿ ನಿನ್ನ ಮುಖಾಂತರ ಎಲ್ಲಾ ಭೂಮಿಯ ಎಲ್ಲಾ ದೇಶದ ಜಾತಿ ಜನಾಂಗಗಳಿಗೂ ಅವನ ಒಂದು ಆಶೀರ್ವಾದ ನಿಧಿಯಾಗಿ ದೇವ್ರು ಅಬ್ರಾಮನ ಕರೆದು, ಇಸಾಕನ ಕರೆದು ದೇವರು ಆಶೀರ್ವದಿಸಿದ್ರು, ಯಾಕೋಬನ ಕರೆದು ಆಶೀರ್ವದಿಸಿದ್ರು, ಯೋಸೆಫನ ದೇವರು ಕರೆದು ಆಶೀರ್ವದಿಸಿದ್ರು. ನಾವು ಇನ್ನು ಅನೇಕ ಸ್ತ್ರೀಯನ್ನು ನೋಡುವಂತದ್ದು ಸಮಯದಲ್ಲಿ ಯಾವ ಒಂದು ಹಿನ್ನೆಲೆಯೂ ಇಲ್ಲದೆ ಇರುವಂತ ಎಸ್ತರಳನ್ನ ಕರೆದು ರಾಣಿಯಾಗಿ ದೇವರು ಆಕೆ ಸಿಂಹಾಸನದ ಮೇಲೆ ಕೂರುವಂತ ರೀತಿಯಲ್ಲಿ ಮಾಡಿದಂತ ನಮ್ಮ ದೇವರು. ಸಮಯದಲ್ಲಿ ಪ್ರಿಯ, ಆ ಒಂದು ನಾವು ಆ ರೀತಿಯಾದಂತ ಮಹಿಮಾಸನದ ಒಂದು ಸಿಂಹಾಸನಕ್ಕೆ ನಾವು ಏರಲ್ಪಡಬೇಕು ಎನ್ನುವಂಥದ್ದು ಸಮಯದಲ್ಲಿ ನಾವು ಏನ್ ಮಾಡ್ಬೇಕು ಅಂತ ವಾಕ್ಯದ ನೋಡುವಂಥದ್ದು ಸಮಯದಲ್ಲಿ ವಾಕ್ಯದಲ್ಲಿ ಈ ಪ್ರಕಾರವಾಗಿ ಹೇಳುತ್ತೆ. ಜ್ಞಾನೋಕ್ತಿಗಳ ಪುಸ್ತಕ 3ನೇ ಅಧ್ಯಾಯ 35ನೇ ವಾಕ್ಯದಲ್ಲಿ ಜ್ಞಾನವಂತರು ಸನ್ಮಾನಕ್ಕೆ ಬಾಧ್ಯರಾಗುವರು. ಬೇರೆ ಒಂದು ಸಮಯದಲ್ಲಿ ಆ ಒಂದು ಸನ್ಮಾನಕ್ಕೆ ಬಾಧ್ಯರಾಗಿರ್ಬೇಕು ಅಂತ ಸಮಯದಲ್ಲಿ ವಾಕ್ಯ ಹೇಳುತ್ತೆ, ಜ್ಞಾನವಂತರು. ಜ್ಞಾನ ಬೇರೆ, ವಿವೇಕ ಬೇರೆ. ನಾವು ಜ್ಞಾನ ಬೇರೆ, ವಿವೇಕ ಬೇರೆ, ತಿಳುವಳಿಕೆ ಬೇರೆ. ಇದೆಲ್ಲವೂ ಸತ್ಯವೇದದಲ್ಲಿ ಬೇರೆ ಬೇರೆ ಆಗ್ತದೆ. ಒಂದು ಸಮಯದಲ್ಲಿ ಆ ಒಂದು ಮಹಿಮಾಸನದ ಒಂದು ಆಶೀರ್ವಾದ ನೀವು ಹೊಂದ್ಕೋಬೇಕು ಅಂತ ಹೇಳಿದ್ರೆ ಜ್ಞಾನವಂತರಾಗಿ. ಜ್ಞಾನ ಅನ್ನುವಂಥದ್ದು ದೇವರ ವರವಾಗಿದೆ. ಜ್ಞಾನ ಸಂಪನ್ನನು ದೇವರಾಗಿದ್ದಾರೆ. ಕರ್ತನ ಭಯವೇ ಜ್ಞಾನಕ್ಕೆ ಮೂಲವಾಗಿದೆ. ಆ ಒಂದು ಘನತೆ ಅಥವಾ ಆ ಒಂದು ವಿಧವಾದಂತ ಮಹಿಮಾಸನದ ಆಶೀರ್ವಾದ ನಮಗೆ ಬೇಕು ಅಂತ ಹೇಳಿದ್ರೆ ಮೊದಲನೇದಾಗಿ ನಮ್ಮಲ್ಲಿ ಜ್ಞಾನವಿರಬೇಕು. ಎರಡನೇದಾಗಿ ವಾಕ್ಯದಲ್ಲಿ ಈ ಪ್ರಕಾರವಾಗಿ ಹೇಳುತ್ತೆ ಏನಂತಂದ್ರೆ, ಅದೇ ಜ್ಞಾನೋಕ್ತಿಗಳ ಪುಸ್ತಕ 11:16 ದಯಾಳುವಾದ ಹೆಂಗಸು ಮಾನವನ್ನು ಪಡೆಯುವಳು. ದಯಾಳುವಾದಂತ ಹೆಂಗಸು. ಅನೇಕ ನಮ್ಮ ಸ್ತ್ರೀಯರಿದೆ, ಅನೇಕ ಸ್ತ್ರೀಯರು ನಾವು ಅನೇಕ ಬಾರಿ ಕುಟುಂಬಗಳನ್ನು ನೋಡುವಂಥದ್ದು ಸಮಯದಿರ್ಬೋದು, ಅಥವಾ ಕೆಲಸ ಮಾಡುವಂತ ಸ್ಥಳಗಳಿರ್ಬೋದು. ದೇವವಾಕ್ಯ ಹೇಳುತ್ತೆ ದಯಾಳುವಾದದ್ದು. ನಮ್ಮ ದೇವರು ದಯವುಳ್ಳಂತ ದೇವರು. ಅದನ್ನ ನಮ್ಮ ಜೀವಿತದಲ್ಲಿ ದಯಾಳುವಾಗಿ ನೀವು ಇರುವಂತದ್ದು ಸಮಯದಲ್ಲಿ ವಾಕ್ಯ ಹೇಳುತ್ತೆ ಈ ಪ್ರಕಾರವಾಗಿ, ದಯಾಳುವಾದಂತ ಹೆಂಗಸ್ಸು. ಎಂತ ಹೆಂಗಸ್ಸಾದ್ರೂ ಇರ್ಬೋದು, ಜನಗಳು ಅವ್ರನ್ನ ನೋಡುವಂತ ದೃಷ್ಟಿ ಯಾವ ದೃಷ್ಟಿ ಆದ್ರೂ ಇರ್ಬೋದು,
ಆದ್ರೆ ವಾಕ್ಯ ಹೇಳುತ್ತೆ ಅವಳೇನಾಗ್ತಾಳಂತೆ, ಮಾನವನ್ನ ಪಡೆಯುವುದು. ಅವಳಿಗೆ ವಿಶೇಷವಾದಂತ ಒಂದು ಮಾನ, ವಿಶೇಷವಾದ ಆನರ್ ಅದು ಸಿಗುವಂತದಾಗಿದೆ ಅಂತ ದೇವ್ರ ವಾಕ್ಯ ಹೇಳುತ್ತೆ. ಅದು ಮಾತ್ರವಲ್ಲದೆ ಯೋಹಾನ ಬರೆದಂತ ಸುವಾರ್ತೆ 12:26 ವಾಕ್ಯದಲ್ಲಿ ಈ ಪ್ರಕಾರವಾಗಿ ಹೇಳ್ತಾರೆ, ಯೇಸು ಸ್ವಾಮಿ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಒಬ್ಬ ನನಗೆ ಸೇವೆಯನ್ನು ಮಾಡ್ತಾರೆ, ತಂದೆ ಅವರಿಗೆ ಬಹುಮಾನ ಕೊಡ್ತಾರೆ. ಸೇವೆಯನ್ನು ಮಾಡುವಾಗ ದೇವ ಯೇಸು ಸ್ವಾಮಿಗೆ ನಾವು ಸೇವೆಯನ್ನು ಮಾಡ್ತಿರುವಂತ ಒಂದು ಸಮಯದಲ್ಲಿ ವಿಶೇಷವಾದಂತ ಘನತೆ ನಮ್ಮ ಜೀವಿತದಲ್ಲಿ ಉಂಟಾಗುತ್ತೆ. ಎಲ್ಲ ಘನತೆಗೂ, ಎಲ್ಲ ಮಾನಕ್ಕೂ, ಎಲ್ಲ ಯೋಗ್ಯತೆಗೂ ಅರ್ಹನಾದಂತ ದೇವರು ನಮ್ಮ ದೇವರು ಒಬ್ಬರು ಮಾತ್ರ. ಆ ಒಬ್ಬ ದೇವರು ಅಂದ್ರೆ ಯೇಸು ಕ್ರಿಸ್ತನು ಇವತ್ತು ನಿಮ್ಮ ಪರಿಸ್ಥಿತಿ, ತಿಪ್ಪೆಯಲ್ಲಿ ಬಿದ್ದಂತ ಪರಿಸ್ಥಿತಿ ಇದ್ರು ಇವತ್ತು ತೆಗೆದು ನಿಮ್ಮನ್ನ ಆ ಸ್ಥಳದಿಂದ ನಿಮ್ಮನ್ನ ಕೈ ಹಿಡಿದು ಮೇಲಕ್ಕೆದ್ದು ಮಹಿಮೆ ಸಿಂಹಾಸನದಲ್ಲಿ ಕೂರಿಸುವಂತ ದೇವರು. ಬೇರೆ ಇರುವಂತ ಒಂದು ಸ್ಥಳದಲ್ಲಿ ನಿಮ್ಮ ಆಸನ, ನೀವು ಕೂರುವಂತ ಸ್ಥಳ ನೀವು ಯಾರು ಅನ್ನುವಂಥದ್ದು ತೋರಿಸ್ಕೊಡುವಂತದ್ದಾಗಿ, ಈಗ ನಿಮಗೆ ಯಾವೊಂದು ಸಾಮರ್ಥ್ಯ ಅನ್ನುವಂಥದ್ದನ್ನ ದೇವರನ್ನ ಬಿರುವಂತದ್ದು ಸಭೆಯಲ್ಲಿ ದೇವರು ತಿಪ್ಪೆಯಲ್ಲಿ ಇದ್ದಂತವನ್ನ ಸಿಂಹಾಸನದಲ್ಲಿ ಕೂರಿಸುವಂತ ದೇವರು, ಪ್ರಭುಗಳೊಂದಿಗೆ ಕುಳ್ಳಿರಿಸುವಂತ ದೇವರು. ಇದುವರೆಗೂ ಯಾವ ತಡೆ ನಿಮ್ಮ ಜೀವಿತದಲ್ಲಿತ್ತು ಆ ಎಲ್ಲ ತಡೆಗಳನ್ನ ತೆಗೆದುಹಾಕಿ ದೇವರು ಇವತ್ತು ನಿಮ್ಮನ್ನ ಪ್ರಭುಗಳ ಮಧ್ಯದಲ್ಲಿ ಕುಳ್ಳಿರಿಸಿ ಸಿಂಹಾಸನಕ್ಕೆ ನಿಮ್ಮನ್ನ ಬಾಧ್ಯತೆ ಆಗಿ ಅನುಗ್ರಹಿಸಿ ಕೊಡುವಂತ ದೇವರು ನಿಮ್ಮ ದೇವರಾಗಿದ್ದಾರೆ. ಇರುವಂತ ಸ್ಥಳದ ನಾವು ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡೋಣ. ಪ್ರೀತಿಯ ಸ್ವರೂಪನಾದಂತ ತಂದೆಯಾದಂತ ದೇವರೇ, ಈ ಒಂದು ಸಮಯದಲ್ಲಿ ಇದುವರೆಗೂ ಇವರ ಜೀವಿತದಲ್ಲಿ ಕರ್ತನ ಸ್ವಾಮಿಯ ಅವಮಾನದ ಆಸನಗಳು ಇದ್ದು, ಕರ್ತನ ಸ್ವಾಮಿಯ ಅವಮಾನ, ಕಣ್ಣೀರು, ದುಃಖ, ಚಿಂತೆ, ಅಪ್ಪ, ಬಡತನ, ತಿಪ್ಪೆಯಲ್ಲಿ ಬಿದ್ದಂತ ಪರಿಸ್ಥಿತಿಗಳ ಆಸನಗಳಲ್ಲೇ ಇವರು ಕುಳಿತಂತವರಾಗಿದ್ರೆ ಇವತ್ತು ಸ್ವಾಮಿಯ ಆ ಎಲ್ಲ ಅವಮಾನಗಳಿಂದ ಬಿಡುಗಡೆ ಕೊಟ್ಟು ಕರ್ತನ ಸ್ವಾಮಿಯ ಇವ್ರನ್ನ ಮೇಲಕ್ಕೆತ್ತುವಂತ ದೇವರು ಸ್ವಾಮಿಗೋ ಕರ್ತನೆ, ಇವ್ರನ್ನ ಕೈ ಹಿಡಿದು ಮೇಲೆ ಕೆತ್ತುವಂತ ದೇವರು ಸ್ವಾಮಿಯ ಕೈ ಹಿಡಿದು ಮೇಲೆ ಕೆತ್ತಿ ಕರ್ತನೆ ಸ್ವಾಮಿ ಪ್ರಭುಗಳೊಂದಿಗೆ ಕುಳ್ಳರಿಸಿ ಇವತ್ತು ಅವರು ಕುಳಿತುಕೊಳ್ಳುವಂತ ಆಸನ ಮಹಿಮಾಸನವಾಗಿರುವಂತ ದಿನ ಆಶೀರ್ವದಿಸು, ಬಲಪಡಿಸು. ಕರ್ತನೆ ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ, ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆ, ಆಮೆನ್. ಇವತ್ತು ನಿಮ್ಮ ಆಸನ ಬದಲಾಗಿದೆ. ಮಹಿಮಾಸನದಲ್ಲಿ ದೇವರು ನಿಮ್ಮನ್ನ ಕೂರಿಸಿರುವಂತರಾಗಿರ್ತಾರೆ. ದೇವರು ನಿಮ್ಮನ್ನ ಆಶೀರ್ವದಿಸ್ತಾರೆ.